ಗಣಪನನ್ನು ಪ್ರಾರ್ಥಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ಪ್ರಾರ್ಥಿಸಿದ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳು. ಇದೀಗ ಆಗಮಿಸಿದ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ಶಾಲಾ ಮುಖ್ಯ ಶಿಕ್ಷಕ ಕ್ಷೇತ್ರ ಸ್ವಾಮಿ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಕರಡೂರು ಶ್ರೀ ಅನಂತ ಪದ್ಮನಾಭ ದೇವರನ್ನು ಮನದಲ್ಲಿ ನೆನೆಸಿಕೊಂಡು FLN ಕಲಿಕಾ ಹಬ್ಬ 2024-25ನೇ ಸಾಲಿನ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಗೆ ಸಡನ್ನಾಗಿ ಕೇಳುಕೊಂಡ ಮೇಲೆಗೆ ನಾವು ತಕ್ಕ ಮಟ್ಟಿಗೆ ಇಲ್ಲಿ ಅರೇಂಜ್ ಮಾಡಿದ್ದೇವೆ. ಇಲ್ಲಿ ಆಗಮಿಸಿ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಶ್ರೀ ಪ್ರಸಾದ್ ಮಲ್ಲೆ ಇವರನ್ನು ಕೇಳಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ನಮ್ಮ ಗ್ರಾಮದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಈ ಸಭೆಗೆ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಭಾಗದ ಸದಸ್ಯರು ಹಾಗೂ ಪಂಚಾಯತಿನ ಉಪಾಧ್ಯಕ್ಷರಾಗಿದ್ದ ಶ್ರೀಮತಿ ವಮ್ಮನಿ ಸಿಟಿ ಅವರು ಕೇಳಿಕೊಂಡಾಗ ಸಮಯಕ್ಕಿಂತ ಮುಂಚೆ ಒಂದು ನಮ್ಮ ಚಂದ್ರಮತಿ ಟೀಚರ್ ಬಣ್ಣಪಳ್ಳಿ ಇವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ STMC ಅಧ್ಯಕ್ಷರು ಬಹುಶಃ ಎಲ್ಲ ಕಾರ್ಯಕ್ರಮಗಳಿಗೆ ಹೇಳಿದ ತಕ್ಷಣ ಬಹಳ ಪ್ರೀತಿಯಿಂದ ರಜೆ ಹಾಕಿ ಏನಾಯಿತು ಅಂತ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ಅಂತ ಶ್ರೀಮತಿ ಪೂರ್ಣಿಮಕಲ ಇವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅವರಿಗೆ ಶಾಂತಲ ಶಾಸ್ತ್ರಿ ಅವರು ನ್ಯೂ ಕಳಲ ಶಾಲೆಯ ಮುಖ್ಯ ಶಿಕ್ಷಕಿ, ಆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಕ್ಷೇತ್ರ ಸಮನ್ವಯಾಧಿಕಾರಿಗಳಂತ ಶ್ರೀಯುತ ಸುರೇಶ್ ಕುಂದರ್ ಸರ್ ಆಗಮಿಸಿದ್ದಾರೆ. ಹಾಗೆ ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಶಾಲಾ ಶಿಕ್ಷಕಿ ಸ್ವಯಂ ಪ್ರಭಾ ಟೀಚರ್ ಇವರಿಗೆ ಶಾಲು ಹಾಗೂ ಗೌರವದ ಶಾಲನ್ನು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಮೇಡಮ್ ಅವರಿಗೆ ಅಭಿನಂದನೆಗಳು. ಶೈಕ್ಷಣಿಕ ಚಟುವಟಿಕೆಯ ಜೊತೆಗೆ ಅಗತ್ಯವಾಗಿ ಅವರಲ್ಲಿ ಬೆಳವಣಿಗೆ ಹೊಂದಲೇಬೇಕಾದಂಥ ಬುನಾದಿ ಸಾಮರ್ಥ್ಯ ಹಾಗೂ ಸರಳ ಗಣಿತ ಇದನ್ನು ಆಧಾರವಾಗಿಟ್ಟುಕೊಂಡು ಅವರಲ್ಲಿ ಕನಿಷ್ಠ ಸಾಮರ್ಥ್ಯಗಳ ಬೆಳವಣಿಗೆಗೆ ಪೂರಕವಾಗಿ ಈ FLN ಅನ್ನುವಂಥದ್ದನ್ನು ಸರ್ಕಾರ ಆಯೋಜನೆಯನ್ನು ಮಾಡಿದೆ. ಅದರ ಅಂಗವಾಗಿ ನಾವು ಇವತ್ತು ಕಲಿಕಾ ಹಬ್ಬವಾಗಿ ಇದನ್ನ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ನನ್ನನ್ನು ಯಾರೋ ತೋರಿಸಿದ್ರು ಇವರು ಶಿಕ್ಷಣ ಇಲಾಖೆಯವರು ಅಂತ ಹೇಳಿದಾಗ, ಸರ್ ಮೊನ್ನೆ BO ಮೇಡಮ್ ಯಾರೋ ಒಂದು ಮಹಿಳೆ ಬಂದಿದ್ರು ಮೇಡಮ್, ಸರ್ ಬಹಳ ಚೆನ್ನಾಗಿ ಮಾತಾಡಿದ್ರು, ನನ್ನ ಮಗಳು ಈಗ 5 ಗಂಟೆಗೆ ಎದ್ದು SSLC ಓದ್ತಾ ಇದ್ದಾಳೆ ಎನ್ನುವ ಮಾತನ್ನು ಹೇಳಿದ್ರು. ನನಗೆ ಬಹಳ ಸಂತೋಷ ಆಯಿತು. ನಮ್ಮ ಬ್ರಹ್ಮಾವರ ವಲಯದ ಅಲ್ಲಿಂದಲೇ ನೇರ ಲೈವ್ ಮಾಡಿದೆ, ನಾನು ಯಾರಿಗೆ BO ಅವರಿಗೆ ಲೈವ್ ಮಾಡಿದೆ, ವಿಡಿಯೋ ಲೈವ್ ಮಾಡಿದೆ. ಬಹಳ ಅವರು ಸಹ ಖುಷಿ ಪಟ್ಟರು. ಒಂದು ಒಳ್ಳೆಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಯನ್ನು ಹೊಂದಿರತಕ್ಕಂಥ ವಲಯ ಬ್ರಹ್ಮಾವರ ವಲಯ ಅಂತ ಹೇಳ್ತಾ ಅವಕಾಶಕ್ಕಾಗಿ ಹಾಗೆ BRP ಸುರೇಶ್ ಸರ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮನ್ನ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ಳುತ್ತಿದ್ದೇವೆ. ಗೌರವಾರ್ಪಣೆ ಸುರೇಶ್ ಸರ್ ಅವರಿಗೆ. ಅಭಿವಂದನೆಗಳು ಸರ್. ಹಾಗೆ ಮುಂದೆ ಸಂಪನ್ಮೂಲ ವ್ಯಕ್ತಿಗಳನ್ನ ಗೌರವಿಸಲಿದ್ದಾರೆ ನಮ್ಮ CRP ಶಾಂತಾ ಮೇಡಮ್ ರವರು. ದಿನದ ಕಲಿಕಾ ಹಬ್ಬ ಇದು ಅತ್ಯಂತ ಯಶಸ್ವಿಯಾಗಬೇಕಾದ್ರೆ ಇಲ್ಲಿ 7 ಗುಂಪುಗಳಲ್ಲಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕಾದಂತಹ ಸಂಪನ್ಮೂಲ ವ್ಯಕ್ತಿಗಳು ಮುಖ್ಯ ಆಗಿರ್ತಾರೆ. ಗೌರವಿಸಿದ ಶಾಂತಾ ಮೇಡಮ್ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಿಗೂ ಅಭಿನಂದನೆಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಅಧ್ಯಕ್ಷರ ಮಾತುಗಳು. ಎಲ್ರಿಗೂ ನಮಸ್ಕಾರ.
ಈ ಒಂದು ಕಲಿಕಾ ಹಬ್ಬ ಬಹಳ ವಿಶೇಷವಾದ ಕಾರ್ಯಕ್ರಮ ನಮ್ಮ ಬೈರಂಪಳ್ಳಿ ಗ್ರಾಮದ ದೂಬದ್ಗಟ್ಟೆ ಶಾಲೆಯಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಪಂಚಾಯತ್ ಉಪಾಧ್ಯಕ್ಷರೇ ಹಾಗೂ ಆತ್ಮೀಯರು ಮಿತ್ರರಾದ ಸುಭಾಷ್ ಶೆಟ್ಟಿಯವರೇ, ಭಜನಾ ಮಂಡಳಿ ಅಧ್ಯಕ್ಷರೇ, SDMC ಅಧ್ಯಕ್ಷರೇ ಹಾಗೂ CRP ಮೇಡಮ್ ಅವರೇ, ಪ್ರಶಾಂತ್ ಶೆಟ್ರೆ ಹಾಗೂ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಮುದ್ದು ಪುಟಾಣಿಗಳೇ ಹಾಗೂ ಗ್ರಾಮಸ್ಥರೇ ಹಾಗೂ ಎಲ್ಲ ಶಾಲೆಯ ಅಧ್ಯಾಪಕ ವೃಂದದವರೇ, ಬಹಳ ಖುಷಿ ಆಗುತ್ತೆ. ಯಾಕಂತ ಹೇಳಿದರೆ ನಾವು ಶಾಲೆಗೆ ಹೋಗ್ತಾ ಇರುವ ಸಂದರ್ಭಗಳಲ್ಲಿ ಇಂಥ ಬೇರೆ ಬೇರೆ ರೀತಿಯ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವಂಥ ಯಾವುದೇ ಒಂದು ಕಾರ್ಯಕ್ರಮಗಳು ಇರಲಿಲ್ಲ. ಯಾಕಂತ ಹೇಳಿದರೆ ಆವತ್ತಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅದೇ ದೊಡ್ಡದಂತ ಕಾಣುತ್ತೆ. ಇವತ್ತು ಸರ್ಕಾರ, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಹಲವಾರು ಯೋಜನೆಗಳನ್ನು ಮಕ್ಕಳ ಶಿಕ್ಷಣ ನೀತಿಯಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸುತ್ತಲೆಗಳನ್ನು ತರಿಸುತ್ತೆ. ಆ ಸುತ್ತಲೆಗಳಿಗೆ ಅನುಗುಣವಾಗಿ ನಮ್ಮ ಎಲ್ಲ ಅಧ್ಯಾಪಕ ವೃಂದದವರು, ಆ ಇಲಾಖಾ ಅಧಿಕಾರಿಗಳು ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಯೋಚನೆಯನ್ನು ಮಾಡಿಕೊಂಡು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಸರಿ, ಯಾವುದು? ವೆರಿ ಗುಡ್. ನೆಕ್ಸ್ಟ್ ಯಾವುದು? ಓದ್ಬೋದು. ಗಟ್ಟಿ ಓದು. ಬರಲ್ಲ ಅಂದಾಗ ಹೋಗಲ್ಲ. ಬರಲ್ಲ ಹೋಗುವಂದಾಗ ಹೋಗಲ್ಲ. ಬರಲ್ಲ ಹೋಗಲ್ಲ ಹೋಗಲ್ಲ ಅಲ್ವಾ? ಇನ್ನು ಹತ್ರ ಅದೆಲ್ಲರ ಹತ್ರ ಆಯ್ತು. ವೆರಿ ಗುಡ್. ಉತ್ತರ ಯಾರದ್ದು? ಇಲ್ಲಿ ಹಾ ಕೂತ್ಬೇಡ, ನಿಲ್ಲು. ಬೆಳೆಯುತ್ತೀರಿ ಮೊಳಕೆಯಲ್ಲಿ ಅಲ್ವಾ? ಮೊಳಕೆಯಲ್ಲಿ. ನೆಕ್ಸ್ಟ್ ಬನ್ನಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ಮರವಾಗಿ ಬಂದಿದೆ ಅಲ್ವಾ? ಮಕ್ಕಳು ನೀವು ಗಿಡ ಈಗ ಆಯ್ತಾ? ನೀವು ಹೀಗೆ ಚಂದ ಮಾಡಿ ಎಲ್ಲ ಕಲಿಯುವುದೆಲ್ಲ ಕಲಿಬೇಕು, ಗೊತ್ತಾಯ್ತಲ್ಲ? ಮತ್ತೆ ದೊಡ್ಡದಾದಂತ ಕಲಿಕೆ ಅಂತ ಹೇಳಿದ್ರೆ ಆಗುದಿಲ್ಲ, ಆಯ್ತಾ? ಸರಿ, ಈಗ ಯಾರು ಬಾಕಿ ಆಯ್ತಲ್ಲ? ವೆರಿ ಗುಡ್. ಕಂದ
ತರಕಾರಿಯಲ್ಲಿ ಕೆಂಪು ಕಲರ್ ತರಕಾರಿ ಯಾವುದು? ಬೀಟ್ರೂಟ್. ಕೆಂಪು ಕಲರ್ ತರಕಾರಿ ಹೇಳು. ಎಷ್ಟಾಯ್ತು ನಿಮ್ಗೆ? 4. ನಿಮ್ಗೆ 3. ನೆಕ್ಸ್ಟ್ ಕ್ವಶನ್, ಅಲ್ಲಿ ಇದ್ದಂತ ವಸ್ತುಗಳು ಜೋಡಿಸಿಕೊಡಿ ನನಗೆ. ಸರಿ, ವೆರಿ ಗುಡ್. ಇವಳು ಸಹ ಜೋಡಿಸಿದಾಳೆ, ಕರೆಕ್ಟ್ ಜೋಡಿಸಿದಾಳೆ. ಆದ್ರೆ ಜೋಡಿಸುವಾಗ ಏನಾಯ್ತು ಮಕ್ಕಳೇ, ಸ್ವಲ್ಪ ನಿಧಾನ ಆಯ್ತು. ಇಬ್ರು ಕೂಡ ಅವರಿಗೆ ಯಾವ ಸಂಖ್ಯೆ ಅಂತ ಹೇಳಿದ್ರೆ ಗುರುತಿದೆಯಲ್ವಾ? ಎಷ್ಟಿದು? 943. ಹಾಗಾದ್ರೆ ಈಗ ಯಾರಿಗೆ ಅಂಕಗಳು? 18. ಸರಿ, 18 ಅಂಕಗಳು. ಈಗ ಇನ್ನೊಂದ್ಸತಿ ನೋಡುವ ಯಾರಿಗೆ ಅಂತೇಳಿ. ರೆಡಿಯಾ? 201. ಸರಿ, ಇವನು ಫಸ್ಟ್ ಕೊಟ್ಟಿಯಾನೆ. ಈಗ ಅವರು ಕೊಟ್ಟಿದ್ದಾರೆ, ಇವರು ಕೊಟ್ಟಿದ್ದಾರೆ. ಆದ್ರೆ ಬೇಗ ಯಾರಿಗೆ ಜಾಸ್ತಿ ಇತ್ತು ಮಕ್ಕಳೇ? ಅವರಲ್ವಾ? ಬಿ ಟೀಮ್ ಇದು ಬೇಗ ಜಾಸ್ತಿ ಇದೆ. ನೋಡಿಲಿ, 10ರ ಸ್ಥಾನದಲ್ಲಿ ಯಾವ್ದಾದ್ರು ಇತ್ತ? ಯಾವ್ದು ತಗೊಂಡನ ಅವನ? ಇಲ್ಲ ಅಲ್ವಾ? ಅದಕ್ಕೆ 0 ಬರ್ದಲ್ಲ. 201 ಅಲ್ವಾ? ಸರಿಯಲ್ಲ ಮಕ್ಕಳೇ?
ಅಪಾಯ ಕೂಡಿತು. ನೀನು ಮೇಲೆ ಬಂದಿತ್ತು. ಹಾಗೆ ನೀನು ಊರು ಎಂದು ಕೊಂಡರು. ದಾರಿಯಲ್ಲಿ ಹೋಗುತ್ತಿರುವಾಗ ಗೆಳೆಯರನ್ನು ನೋಡಲು ಹೋಗುವಾಗ ಕಾರು ಬಂದು ಡಿಕ್ಕಿ ಹೊಡೆಯಿತು. ಅವನನ್ನು ಆಸ್ಪತ್ರೆಗೆ ಸೇರಿಸಿದರು. ಅವನ ಕಾಲಿಗೆ ಗಾಯವಾಗಿದೆ. ಸಿಗ್ತದಲ್ಲ ಒಂದೇನಲ್ಲ ಏನೋ ನೀತಿ ಸಿಗ್ತದೇನಾ ಅವಸರವೇ ಅಪಾಯಕ್ಕೆ ಕಾರಣ ನೀವಂತ ಬಂದಿಲ್ಲ ಆಯ್ತಾ ಕ್ಯಾರೆಕ್ಟರ್ ಕೊಡಿ ಬನ್ನಿ ಕ್ಯಾರೆಕ್ಟರ್ ಕೊಡಿ
ಶಾಲೆಯಿಂದ ಮಕ್ಕಳನ್ನು ಕೈಗೊಂಡ ಶಿಕ್ಷಕ ಬಂದಿದ್ದಾರೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಮಕ್ಕಳಿಗೆ ಮನರಂಜನೆಯಾಗಿ ಭಾಗವಹಿಸಿದ ಪ್ರೇರಣೆ ನೀಡುವ ಪ್ರೇರೇಪಿಸುವ ಶಿಕ್ಷಕರ ಸಂಪನ್ಮೂಲ ವ್ಯಕ್ತಿಗಳ ನೆಚ್ಚಿನ ವಿದ್ಯಾರ್ಥಿ ಹಾಗೂ ನನ್ನ ಸಾರಥಿಗಳು. ಯಾಕಂದರೆ ಕರೆಕ್ಟ್ ಟೈಮಿಗೆ ಬೇಗವಾಗಿ ಕರ್ಕೊಂಡು ಬಂದಿರೋದು. ಸೊ ಬೆಳಿಗ್ಗೆಯಿಂದ ಸತತವಾಗಿ ಒಂದೊಂದು ಕಡೆ 5 ಕಡೆ ನಡೀತಾ ಇರುವಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಲೈಕ್ ಆಯ್ತಾ? ಎಂಜಾಯ್ ಮಾಡಿದ್ರಾ? ಏನ್ ಮಾಡಿದ್ರಿ? ಎಲ್ಲವೂ ಮಾಡಿದ್ರಾ? ಇವೆಲ್ಲ ಇರೋ ಕಾರ್ಯಕ್ರಮ ನಿಮಗಾಗಿ. ನೀವು ಎಷ್ಟು ಇನ್ವಾಲ್ವ್ ಆದ್ಮೇಲೆ ಶಾಲೆಯಲ್ಲಿ ಹೋಗಿ ಇತರ ಜೊತೆಗೆ ಹಂಚ್ಕೋಬೇಕು. ಏನೆಲ್ಲ ಚಟುವಟಿಕೆಯಲ್ಲಿ ಹೇಗೆ ಭಾಗವಹಿಸಿದ್ರಿ, ಮಾತಿಗೆ ಸಂಬಂಧಪಟ್ಟಂಗಿರ್ಬೋದು, ಆಟಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಟ್ರೆಜರ್ ಹಂಟ್ ಹುಡುಕಾಟಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಮತ್ತೆ ಗಾದೆ ಮಾತು. ಗಾದೆ ಸುಳ್ಳಾದರೂ ವೇದ ಸುಳ್ಳಾದರೂ ವೆರಿ ಗುಡ್. ಒಂದು ಮಾತ್ರ ನಿಮ್ಮ ಜೊತೆ ಹಂಚ್ಕೊಂಡೆ. ಸೊ ಇವೆಲ್ಲವೂ ಇರೋದು ನಮ್ಮ ಮಕ್ಕಳಿಗಾಗಿ, ಮಕ್ಕಳ ಕಲಿಕೆಗಾಗಿ ವಿವಿಧ ಕಾರ್ಯಕ್ರಮಗಳು. ವರ್ಷದ ಅಂತ್ಯಕ್ಕೆ ಬಂದಿದ್ದೀವಿ, ಆದಾಗ್ಯೂ ಕೂಡ ಈ ಒಂದು ಹಬ್ಬದ ವಾತಾವರಣವನ್ನು ಇಟ್ಕೊಂಡಿದ್ದೀವಂದರೆ ಎಲ್ಲ 3 ಸ್ತರದ ಮಕ್ಕಳು, ಅಂದರೆ ತುಂಬ ಜಾಂಡ್ರಿಗೆ ಕೂರಿಸ್ಕೊಳ್ಳೋದಷ್ಟೇ ಅಲ್ಲ, ಜಾಂಡ್ರ ಜೊತೆಗೆ ವೇಗದಲ್ಲಿ ಮಧ್ಯದಲ್ಲಿರುವಂಥದ್ದು, ವೇಗದಲ್ಲಿ ಕಡಿಮೆ ಪ್ರಮಾಣದಲ್ಲಿರುವಂಥ ಮಕ್ಕಳಿಗೆ ಇತರೆ ಶಿಕ್ಷಕರು ಪ್ರೋತ್ಸಾಹದಾಯಕ ನಾವೀನ್ಯತೆಗಳು ಸ್ವಲ್ಪ ಮಾಡಿದ್ದಲ್ಲಿ ಇನ್ನಷ್ಟು ಪ್ರೇರಣೆಗೆ ಅವಕಾಶ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ, ಮತ್ತು ಮಕ್ಕಳಿಗೆ ಬೇರೆ ಬೇರೆ ಹಂತದಲ್ಲಿ ಕರ್ಕೊಂಡ್ಬಂದು ಬೇರೆ ಒಂದು ಶಾಲೆಗಳೇ, ನಮ್ಮ ಈ ಶಾಲೆ ಮಕ್ಕಳು ಬಿಟ್ಟು ಹೊರಗಿನ ಬಂದಂಥ ಶಾಲೆಗಳ ಮಕ್ಕಳಿಗೆ ಒಂದು ಕಡೆ ಸೇರಿಸಿದಾಗ ವಾತಾವರಣ ಪರಿಸರ ಬದಲಾವಣೆ ಆಗುತ್ತೆ. ಯಾವಾಗ ಯಾವ ಮಗು ಹೇಗೆ ಪ್ರೇರಣೆಗೆ ಅವಕಾಶಕ್ಕೆ ಒಳಗಾಗುತ್ತೆ ಅಂತ ಗೊತ್ತಿಲ್ಲ, ಯಾವಾಗ ಯಾವ ಮಗು ಹೇಗೆ ಯಾವ ಹಂತದಲ್ಲಿ ಬುದ್ಧಿವಂತರಾಗ್ತಂತ ಗೊತ್ತಿಲ್ಲ. ಅದಕ್ಕಾಗಿರುವಂಥ ಈ ಕಾರ್ಯಕ್ರಮಗಳು, ಅದಕ್ಕಾಗಿರುವಂಥ ಈ ಚಟುವಟಿಕೆಗಳು ಯಾವುದೇ ಆದರೂ ಒಂದು ರೂಪದಲ್ಲಿ ನಮ್ಮ ಮಕ್ಕಳ ಕಲಿಕೆ ಅರ್ಥಪೂರ್ಣವಾಗಬೇಕು ಅನ್ನುವ ನಿಟ್ಟಿನಲ್ಲಿ ಇದು ತಾವೆಲ್ಲರೂ ಇದನ್ನು ಅರ್ಥಪೂರ್ಣವಾಗಿ ಮಾಡುವಲ್ಲಿ ಸಾಥನ್ನು ಕೊಟ್ಟಿದ್ದೀರಾ. ಉತ್ತಮವಾಗಿ ಅಂತ್ಯಕ್ಕೆ, ಅಂದರೆ ಕಾರ್ಯಕ್ರಮದ ಅಂತ್ಯಕ್ಕೆ, ಕಲಿಕೆ ಅಂತಕ್ಕಲ್ಲ, ಕಾರ್ಯಕ್ರಮದ ಹಂತಕ್ಕೆ ತಗೊಂಡ್ಬಂದಿದ್ದೀರಾ. ಕೇವಲ ಇವತ್ತಿನ ಮಾತ್ರ ಅಲ್ಲ, ಇವತ್ತಿನ ಒಂದು ದಿನಕ್ಕಾಗಿ ಒಂದು ವಾರ ಶ್ರಮಿಸ್ತೀವಿ. ಈ ನಾನು ಕಿರೀಟ ಹಾಕೊಂಡು ನಿಂತ್ಕೊಳ್ಳೋ ಕಿರೀಟ ತಿನ್ನಲು ನಿಮ್ಮ ಅಷ್ಟೇ ಶ್ರಮ ಇದೆ. ಎಲ್ಲ DLM ರೆಡಿ ಮಾಡಬೇಕಾದ್ರೆ, ಎಲ್ಲ ಚಾರ್ಟ್ಗಳು ರೆಡಿ ಮಾಡಬೇಕಾದ್ರೆ, ಈ ಪೆಂಡಲ್ ಹಾಕಬೇಕಾದ್ರೆ ಪ್ರತಿಯೊಬ್ಬರಿಗೂ ಶ್ರಮ ಇದೆ. ಮತ್ತು ನೇತೃತ್ವ ವಹಿಸುವ ಶಾಲೆಯವರು ಕೂಡ ತುಂಬಾ ಶ್ರಮ